ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮತ್ತವರ ಗ್ರಾಮದ ವಸಂತ್ ಕಾಡಾನಿಗೆ ಬಲಿಯಾದ ಹಿನ್ನೆಲೆಯಲ್ಲಿ ಸುತ್ತಲಿನ ಗ್ರಾಮಸ್ಥರು ಇಂದು ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮತ್ತಾವರ ಗ್ರಾಮದ ವಸಂತ್ ಕಾಡಾನೆ ದಾಳಿಗೆ ಬಲಿಯಾದ ಹಿನ್ನೆಲೆಯಲ್ಲಿ ಸುತ್ತಲಿನ ಗ್ರಾಮಸ್ಥರು ಇಂದು ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮತ್ತಾವರ ಗ್ರಾಮದ ವಸಂತ್ ಎಂಬ ಕೂಲಿ ಕಾರ್ಮಿಕ ತೋಟದಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸಿದ ಕಾಡಾನೆ ಸೊಂಡಿಲಿನಿಂದ ಅಪ್ಪಳಿಸಿದ ಪರಿಣಾಮದಿಂದ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟ ಘಟನೆಯನ್ನ ಖಂಡಿಸಿ ಸುತ್ತಲಿನ ಗ್ರಾಮಸ್ಥರು ಶವವಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದು, ಬಿಗುವಿನ ವಾತಾವರಣದ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್, ಹಾಸನ ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ತಹಶೀಲ್ದಾರ್ ಎಂ. ಮಮತಾ ಸೇರಿದಂತೆ ಇನ್ನು ಮುಂತಾದವರು ಮೊಕ್ಕಾಂ ಹೂಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಗುರುವಾರ ಸುಮಾರು 8 ಗಂಟೆಗೆ ವಸಂತ್ ಎಂಬ ವ್ಯಕ್ತಿ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದ ಘಟನೆ ಖಂಡಿಸಿದ ತಾಲೂಕು ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಮಲೆನಾಡಿನ ಬಹುತೇಕ ಗ್ರಾಮದ ಬೆಳೆಗಾರರು ಹೆಚ್ಚಾಗಿ ಧಾವಿಸಿ ಸಕಲೇಶ್ಪುರ ಬೆಳಗೂಡು ರಸ್ತೆಯನ್ನ ಸಂಪೂರ್ಣ ಅಡ್ಡಗಟ್ಟಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಟನೆಕಾರ ಆಕ್ರೋಶ ತಾರಕಕ್ಕೆ ಏರುತ್ತಿದ್ದ ಸಂದರ್ಭದಲ್ಲಿ ಹೆಚ್ಚಿನ ಪೊಲೀಸ್ ಪಡೆ ನಿಯೋಜನೆ ಮಾಡಲಾಗಿತ್ತು. ಈ ವೇಳೆ ಶಾಸಕರಾದ ಎಚ್.ಕೆ. ಸುರೇಶ್, ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರ ಬಳಿ ದೂರವಾಣಿ ಮೂಲಕ ಪ್ರತಿಭಟನಾಕಾರರ ಸಮ್ಮುಖದಲ್ಲಿ ಮಾತನಾಡಿದರು. ಪ್ರತಿಭಟನೆಕಾರರು ಮಾತ್ರ ತಮ್ಮ ನಿಲುವು ಬಿಡದೆ ಸ್ಥಳಕ್ಕೆ ಅರಣ್ಯ ಮಂತ್ರಿಗಳು ಇಲ್ಲವೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಮಿಸಬೇಕು ಮತ್ತು ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್, ಮಲೆನಾಡಿನಲ್ಲಿ ಕಾಡಾನೆ ಬಲಿಗೆ ಸದ್ಯ 89 ಜನರು ಮೃತರಾಗಿ ಬಹುತೇಕ ಕುಟುಂಬ ಬೀದಿಗೆ ಬಂದಿವೆ. ಇಷ್ಟಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಜಾಣ ಮೌನಕ್ಕೆ ಜಾರಿವೆ. ಶಾಶ್ವತ ಪರಿಹಾರಕ್ಕೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಕಾಡಾನೆ ಸ್ಥಳಾಂತರ, ರೇಡಿಯೋ ಕಾಲರ್ ಅಳವಡಿಕೆ, ಆನೆ ಕಾರಿಡಾರ್ ಯಾವುದೇ ಆಯೋಜನೆ ಪರಿಪೂರ್ಣವಾಗಿಲ್ಲ. ಅರಣ್ಯ ಇಲಾಖೆ ತಮ್ಮ ಬೇಜವಾಬ್ದಾರಿಯಿಂದ ಅರ್ಜುನ ಎಂಬ ಆನೆಯನ್ನ ಬಲಿ ಪಡೆದಿದ್ದಾರೆ. ಇನ್ನು ಎಷ್ಟು ಸಾವು ಬೇಕು, ನಮಗೆ ವಿಷ ನೀಡಿ ಎಂದು ಪತ್ರಿಕೆಯೊಂದಿಗೆ ತಮ್ಮ ಅಳಲನ್ನ ತೊಡ್ಕೊಂಡ್ರು. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ದಶಕಗಳಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿಯಿಂದ ರೈತರು ಬೇಸತ್ತಿದ್ದಾರೆ. ಈ ಬಗ್ಗೆ ನಾನು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಿದ್ರು. ಸರ್ಕಾರ ಮಾತ್ರ ಮೌನ ತಾಳಿದೆ. ಅರಣ್ಯ ಇಲಾಖೆಗೆ ಸರಿಯಾದ ಅಧಿಕಾರಿ ಸಿಬ್ಬಂದಿಗಳು ಇಲ್ಲದೆ ಕಾಡಾನೆ ಬಗ್ಗೆ ರೈತರಿಗೆ ಕಳೆದ 15 ದಿನದಿಂದ ಯಾರು ಕೂಡ ಮಾಹಿತಿ ತಿಳಿಸುತ್ತಿಲ್ಲ. ಇದರಿಂದಲೇ ಇಂದಿನ ಅನಾಹುತಕ್ಕೆ ಕಾರಣವಾಗಿದೆ. ಕೇವಲ ನೆಪ ಮಾತ್ರದ ಕಾಯಕಲ್ಪ ಬೇಕಿಲ್ಲ. ಸರ್ಕಾರ ವೈಜ್ಞಾನಿಕ ಮಟ್ಟದಲ್ಲಿ ಶಾಶ್ವತ ಪರಿಹಾರ ನೀಡಬೇಕು. ಮೊದಲು ಅಮಾನತುಗೊಂಡ ಅಧಿಕಾರಿಗಳ ಸ್ಥಳಕ್ಕೆ ಸೂಕ್ತ ಅಧಿಕಾರ ನೇಮಕ, ಮೃತರ ಕುಟುಂಬಕ್ಕೆ ವೈಜ್ಞಾನಿಕ ಪರಿಹಾರ, ಸರ್ಕಾರಿ ಕೆಲಸ ನೀಡಬೇಕು. ಈಗಾಗಲೇ ಅರಣ್ಯ ಮಂತ್ರಿಗಳು ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇಂದು 15 ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ ನೀಡಲಾಗಿದೆ. ಇನ್ನು ಹೆಚ್ಚಿನ ಪರಿಹಾರ ನೀಡುವ ಬಗ್ಗೆ ತಿಳಿಸಿದ ಅವರು, ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ನಾನೇ ರೈತರ ಜೊತೆಯಲ್ಲಿ ಪ್ರತಿಭಟನೆ ನಡೆಸಲು ಬದ್ಧನಾಗಿರ್ತೇನೆ ಅಂತ ಸ್ಪಷ್ಟ ವ್ಯಕ್ತಪಡಿಸಿದರು. ಮಲೆನಾಡು ಭಾಗದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ, ಕಾಡಾನೆ ಸೇರಿದಂತೆ ಪ್ರಾಣಿಗಳ ಕಾಟದಿಂದ ಮಲೆನಾಡು ರೈತರ ಬದುಕು ಹೀನಾಯ ಸ್ಥಿತಿಗೆ ತಲುಪಿದ್ದು, ಸದ್ಯ ನಿನ್ನೆಯಿಂದ ಅಕಾಲಿಕ ಮಳೆಯಿಂದ ಫಸಲಿಗೆ ಬಂದ ಕಾಫಿ ಬೆಳೆ ನಷ್ಟವಾಗಿದೆ. ಕಾಡಾನೆ ಭಯದಿಂದ ಕಾಫಿ ಕಟಾವಿಗೆ ಕೂಲಿ ಕಾರ್ಮಿಕರು ಹಿಂದೇಟಾಗ್ತಿದ್ದು, ನಮ್ಮ ಕಷ್ಟ ಕಣ್ಣು ಕಿವಿ ಇಲ್ಲದ ಸರ್ಕಾರಕ್ಕೆ ತಿಳಿಯುತ್ತಿಲ್ಲ. ನಮ್ಮ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ. ಮುಂದೆ ಹೀಗೆ ಮುಂದುವರೆದ್ರೆ ನಮಗೆ ಸಾವೇ ಗತಿ ಅಂತ ಕಾಫಿ ಬೆಳೆಗಾರರು ಮತ್ತು ಕೂಲಿ ಕಾರ್ಮಿಕರು ತಮ್ಮ ನೋವನ್ನ ಮಾಧ್ಯಮದೊಂದಿಗೆ ತೋಡಿಕೊಂಡ್ರು. ಪ್ರಭು ಸರ್ ಇದ್ರು, ಬೆಳಗ್ಗೆಯಿಂದ ಕೂತ್ಕೊಂಡು ಅವ್ರನ್ನ ಕರೆಸಿದ್ವಿ. ಶಾಶ್ವತ ಪರಿಹಾರವರೆಗೂ ಬಿಡಲ್ಲ ಅಂತ ನಮ್ಗೆ ಕೊಟ್ಟರು. ಬಟ್ ಅವರು ಪ್ರಭು ಸರ್ ಒಂದು ರೈಟಿಂಗ್ಸ್ ಅಲ್ಲಿ ಕೊಟ್ಟರು, ಮೇಡಮ್ ಡ್ರೈವ್ ಮಾಡ್ತೀವಿ ಅಂತ, ಇಲ್ಲಿಂದ ದಾಟಿಸ್ತೀವಿ ಅಂತ. ಬಟ್ ಅದು ಇವತ್ತವರೆಗೂ ಆಗ್ಲಿಲ್ಲ. ಅವರು ಮನೆಗೆ ಹೋದ್ರು, DCF ಸಾಹೇಬ್ರು ಮನೆಗೆ, ಇಲ್ಲಿದ್ದವರು ರೈತರು ಸಾಯ್ತಾ ಇದ್ದಾರೆ. ಈ ತಾಲೂಕಿಂದ ಬೇರೆ ತಾಲೂಕ್ ದಾಟಿಸಿದ್ರೆ ಮತ್ತೆ ಅವರು ರೋಡಲ್ಲಿ ಅವ್ರು ಹೋಗ್ತಾರೆ, ರೋಡಲ್ಲಿ ಹೋಗ್ತಾ ಇರೋದು ಇನ್ನೊಂದ್ 2 ವಾರ ಹೋಗಿದ್ರೆ ಊರು ಸಿಕ್ಬಿಡೋದು ಮೇಡಮ್. ಅವ್ರಿಗೆ ಇನ್ನೊಬ್ರು ಸರಿ ಇಲ್ಲ, ಅವ್ರ ಹಿಂದೆ ಫಸ್ಟ್ ಹಿಂದಕ್ಕೆ ಬಾ. ಮಾತಾಡಿದ್ರೆ
ಹತ್ತು ಜನ ಬರ್ತಾರೆ ಸೌದಿಗೆ ಹಿಡಿಯಕ್ಕೆ ಫಾರೆಸ್ಟ್ನವರು. ಆನೆ ಬಂದಿದ್ದೆ ಅಂತ ಅವರಿಗೆ ಗೊತ್ತಿಲ್ಲ, ನಾವು ಹೇಳ್ಬೇಕು ಇಂಥದ್ದು ಆನೆ ಐತೆ ಅಂತ ಆಗ ಹೋಗ್ತಾರೆ. ಅವ್ರಿಗೆ ಗೊತ್ತಾ ಇಲ್ಲ ಆನೆ ಇಲ್ಲಿ ಬಂದಾವೆ ಅಂತ. ಇನ್ ನಮ್ ಕಡೆ ನಾವು ಗದ್ದೆನೆ ಬೆಳೆದಿಲ್ಲ, 5 ಎಕರೆ ಗದ್ದೆ ಬೆಳೀತಿದ್ದು. ಆನೆ ಗಲಾಟೆಯಿಂದ ಗದ್ದೆನೆ ಬೆಳೆದಿಲ್ಲ. ನಮ್ ಜಮೀನಿಗೆ ಬಂದ್ ನೋಡ್ಲಿ, ಗದ್ದೆನೆ ಬೆಳೆದಿಲ್ಲ. ಪರಿವಾರದವರಿಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿ ಸರ್. ಅವ್ರ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇನ್ನು ಮುನ್ನೆಚ್ಚರಿಕೆ ಕ್ರಮ ಏನೇನ್ ತಗೊಳ್ಬೇಕು ಅಂತ ಹೇಳಿ ನಾವು ನೀವು ಕೂತು ಸಭೆ ಮಾಡಿ ಮುಂದೆ ಆಗದ ರೀತಿಯಲ್ಲಿ ಏನ್ ಮಾಡ್ಬೇಕು ಮಾಡೋಣ. ಸರ್, ಈಗ ಏನಾಗಿದೆ, ಇಡೀ ತಾಲೂಕಿನ ಜನ ಇಲ್ಲಿ ಇವತ್ತು ಕೂತಿದ್ದಾರೆ ಸರ್. ಇದು 79ನೇ ಇದಾಗಿದೆ ಸರ್, ಸಾವಾಗಿದೆ ಸರ್. ಈ ಇದರಲ್ಲಿ ಪಾಪ ತಾವು ಪ್ರಯತ್ನ ಪಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಆದರೆ ಎಲ್ಲರ ಕೋರಿಕೆ ಇದೆ, ಇಲ್ಲಿ ತಾವು ಈಗ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥದ್ದು ಎಲ್ಲ ರೈತ ಸಂಘದವ್ರದ್ದು, ಎಲ್ಲ ಸಂಘಟನೆಯವ್ರದ್ದು, ಎಲ್ಲ ಇವ್ರದ್ದು ಇದಿದೆ ಸರ್. ದಯವಿಟ್ಟು ತಾವು ಅವಕಾಶ ಆದರೆ ಇಲ್ಲಿ ಬಂದು ಒಂದು ಪರಿಸ್ಥಿತಿಯನ್ನು ನೋಡಿ ಈಗ ನಮ್ಗೆಲ್ಲ ಒಂದು ಶಾಮಿಲಿದ್ದೀವಿ. ಸರ್. ಈಗ ಇದರಲ್ಲಿ ನೀವು ಹ್ಯಾಂಡಲ್ ಮಾಡಿ ನೀವು ಸ್ವಲ್ಪ ಸಮಾಧಾನ ಹೇಳಿ ಸರ್ಕಾರದ ಜೊತೆಲಿದೆ. ಖಂಡಿತ ಅದರ ಬಗ್ಗೆ ನಮ್ಗಿದಿಲ್ಲ ಸರ್. ಅರಣ್ಯ ಸಚಿವರು ಉತ್ತಮರಿದ್ದಾರೆ ಅಂತ ನಾನೇ ಅವರಿಗೆ ಇಡೀ ಇದಕ್ಕೆ ಕಾನ್ಸ್ಟಿಟ್ಯೂನ್ಸಿ ಸಂದೇಶ ಕೊಟ್ಟಿದ್ದೀನಿ. ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಬಟ್ ಆದ್ರೆ ಇಲ್ಲಿ ರೈತರುಗಳು ಅವಾಗ ತುತ್ತಾಗ್ತಾ ಇದ್ದಾರೆ ಸರ್. ಅದ್ರ ಜೊತೆನಲ್ಲಿ ಮೊನ್ನೆ ನೀವು ಸುವರ್ಣಸೌಧದಲ್ಲೂ ಸಭೆ ಮಾಡಿದ್ರಿ. ಏನು ಅವರಿಗೆ ಪರಿಹಾರನ ಕೊಡಬೇಕು, ಇನ್ ಟೈಮಿಗೆ ಪರಿಹಾರ ಕೊಡ್ತಾ ಇಲ್ಲ. ಯಾರು ಅವರ ಹಿಂದೆ ಮುಂದೆ ಸುತ್ತಾರೆ ಅವ್ರಿಗೆ ಪರಿಹಾರ ಆಗ್ತಾ ಇದೆ. ಇಲ್ಲಿ ಅಮಾಯಕರುಗಳು ಬಲಿ ಆಗ್ತಾ ಇದ್ರೆ ನಾವು ನೀವು ಕೂತು ಸರ್. ಇನ್ನೊಂದು ಸಭೆ ಮಾಡೋಣ. ತಕ್ಷಣ 24 ತಾಸದಲ್ಲಿ ಪರಿಹಾರ ಇಲ್ಲ ಬೇಡಿಕೆಗಳನ್ನು ಅದೆಲ್ಲ ಬಗೆಹರಿಸೋಣ. ಸರ್, ನನ್ನ ಜವಾಬ್ದಾರಿ. ಖಂಡಿತ ದಯವಿಟ್ಟು ಸರ್. ಈಗ ಏನಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಲೇಬೇಕು ಅಂತಕ್ಕಂಥ ಸರ್. ಇದಕ್ಕೆ ಇದರಲ್ಲಿ ಮಾನವೀಯತೆ ದೃಷ್ಟಿಯಿಂದ ಒಂದೊಂದು ಜೀವನ ಬಹಳ ಅತ್ಯಂತ ಅಮೂಲ್ಯವಾದಂತದ್ದು. ನಮ್ಮೆಲ್ಲರ ಕರ್ತವ್ಯ ಇದೆ ಸರ್. ಇವತ್ತು ಅದು ಅವ್ರ ಜೊತೆಲಿ ನಾವಿದ್ದೀವಿ. 100% ಅದು ಬಗೆಹರಿಸೋಣ. ದಯವಿಟ್ಟು ತಾವು ತಮ್ಮಲ್ಲಿ ಒಂದು ಮನವಿ ಸರ್, ಒಂದು ವಿನಂತಿ. ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ, ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಸಮಯ ಇದ್ರೆ ದಯವಿಟ್ಟು ಬಂದು ಹೋದ್ರೆ ತುಂಬಾ